ಹಲೋ, ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪೆಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇಡೀ ದಿವಸ ಹೆಂಗಿರುತ್ತೆ ಅಂತ ನೋಡುವ. ಟೈಮ್ ಒಂದು ಆಲ್ಮೋಸ್ಟ್ 10:40 ಆಗ್ತದೆ. ನಾನು ಇವತ್ತು ಲೇಟಾಗಿದ್ದೆ ಬಿಕಾಸ್ ನನ್ನ ನೈಟು ಸ್ವಲ್ಪ ಮಲ್ಕೊಳ್ಳೋದು ಲೇಟ್ ಆಯಿತಾ. ಅದಾದಮೇಲೆ ನಂದು 6:30 ಸೆಷನ್ ಇತ್ತು. ಸೊ ಅವಾಗ ಎದ್ದು ಮತ್ತೆ 8 o'clock ಹೋಗಿ ಮಲ್ಕೊಳ್ಳೋ ಬಿಕಾಸ್ ನಂಗೆ ತುಂಬ ನಿದ್ದೆ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಿದ್ದೆ ಮಾಡಿದರೆ ಗ್ಲೋಯಿಂಗೇ ಬೇರೆ ಆಯಿತಾ. ಅದೊಂದು ನನಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನೈಟು ಆಲ್ರೆಡಿ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ಏನು ಫ್ಯಾನ್ ಹಾಕೊಂಡ್ರು ಶೆಕೆ ಜಾಸ್ತಿನೇ ಆಗ್ತದೆ ಇತ್ತೀಚೆಗಂತೂ. ಸೊ ನನ್ನ ಹೇರ್ನ ಸೆಟ್ ಮಾಡ್ಕೊತೀನಿ. ಆಲೋವೆರಾ ಜೆಲ್ಲು ಇದೊಂಥರ ಸೇವಿಯರ್ ಥರ ಗೈಸ್ ನನಗೆ. ಕೆಲವೊಂದ್ಸಲ ನಾವು ಅನ್ಕೊಂಡಂಗೆ ಅಂದರೆ ಇವಾಗ ಅರ್ಜೆಂಟಾಗೆಲ್ಲ ಹೋಗಬೇಕಾಗಿರುತ್ತೆ, ಹೇರ್ ಸ್ವಲ್ಪ ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸ್ಬೇಕು ಅಂದರೆ ಐ ಥಿಂಕ್ ಆಲೋವೆರಾ ಜೆಲ್ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ಕರ್ಲಿ ಹೇರ್ಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಪತಂಜಲಿ ಬಿಟ್ಟರೆ ಯಾವುದೋ ಆಲೋವೆರಾ ಜೆಲ್ನ ಅಪ್ಲೈ ಮಾಡಲ್ಲ. ಏನಾದ್ರು ಬೈ ಮಿಸ್ ಆಗಿ ಇಲ್ಲದೆ ಇದ್ದಾಗ ವಿಲ್ವದ್ ಇರುತ್ತೆ, ವಿಲ್ವದ್ ಇದ್ದರೆ ಅದನ್ನು ಅಪ್ಲೈ ಮಾಡ್ತೀನಿ. ಮತ್ತು ಬೇರೆ ಯಾವುದನ್ನು ತೊಗೊಂಬರಲ್ಲ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಕರ್ಲಿ ಹೇರ್ಗೆ ಸ್ಪೆಷಲಿ. ನಾನು ಅಬ್ಸರ್ವ್ ಮಾಡಿರೋದು ಈವನ್ ಈ ಸ್ಟ್ರೈಟ್ ಹೇರ್ ಇರೋರ್ಗೂ ಅಷ್ಟೇ. ಅದನ್ನಾದ್ರು ಫ್ರಿಜ್ ಎಲ್ಲ ಇದು ಮೇಲೆ ಬೇಬಿ ಹೇರ್ಸ್ ಎಲ್ಲ ಎದ್ಬಿಟ್ಟಿದ್ರೆ ಅದಕ್ಕೂ ಸೆಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆಲೋವೆರಾ ಇಸ್ ಲೈಕ್ ಬೆಸ್ಟ್. ನಾನು ಮೊದಲೆಲ್ಲ ಟ್ರಿಪ್ಪೆಲ್ಲ ಹೋದಾಗ, ಇವಾಗಲೂ ಅಷ್ಟೇ ಟ್ರಿಪ್ಪೆಲ್ಲ ಹೋದಾಗ ಹೇರ್ ವಾಶ್ ಎಲ್ಲ ಮಾಡಲ್ಲ ಆ ಥರ ಇದ್ದಾಗ ನಾನು ಈ ಥರನೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಬೇಬಿ ಹೇರ್ಸ್ ಎಲ್ಲ ಇದ್ರೆ ಹಿಂಗೆ ಹಾಕಿದ್ರೆ ಸಾಕು, ಕುತ್ಕೊಂಡ್ಬಿಡುತ್ತೆಲ್ಲ. ಸಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೆ ಇವಾಗ. ಸೊ ಇವಾಗ ಫೇಸ್ ಸ್ಕ್ರಬ್ ಅಲ್ಲ, ಫೇಸ್ ಪ್ಯಾಕ್ ಇದನ್ನ ಹಾಕೊಂಡು ತುಂಬ ದಿನ ಆಗಿದೆ ಆಯ್ತಾ. ಮುಖ ತೊಳೆದ ಮೇಲೆ ಹಾಕೊಳ್ಳಿ. ಮುಖ ಅಂದರೆ ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಹಾಕೋಬೇಡಿ. ಈ ಸಮ್ಮರ್ಗೆ ಇದೊಂಥರ ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ ಫೇಸ್ಗೆ. ಬಟ್ ಇದು ನಾನು ಅಷ್ಟು ಯಾರಿಗೂ ರೆಕಮೆಂಡ್ ಮಾಡಲ್ಲ ಗೈಸ್. ಸ್ವಲ್ಪ ಕತ್ ಕೆಳಗಡೆ. ಸೊ ಗೈಸ್, ಇವತ್ತಿನ ಅಫರ್ಮೇಷನ್ ನಿಮಗೆ: ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಸ್ಕ್ರೀನ್ ಮೇಲೆ ಹಾಕ್ತೀನಿ, ಪ್ಲೀಸ್ ಅದನ್ನು ಚಾಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಈಸಿ ಆಗಿದೆ. ಅದರ ಅರ್ಥ ಏನಂದರೆ
ನಾನು ಇಡೀ ಜೀವಮಾನದಲ್ಲಿ ಕೊಟ್ಟಿರೋ ಅಷ್ಟು ಹಣಕ್ಕೆ ನಾನು ತುಂಬ ಕೃತಜ್ಞಳಾಗಿರ್ತೀನಿ ಅನ್ನೋದನ್ನ ನೀವು ಪದೇ ಪದೇ ಚಾಂಟ್ ಮಾಡ್ತೀರಿ. ಓಕೆ, ನಾನದು ಫಾಕ್ಸ್ ಸ್ಟೈಲ್ದು ಫೇಸ್ ಕ್ರೀಮ್ ಏನು ಹಾಕ್ಕೊಂಡಿದ್ದಲ್ಲ, ಸೊ ಅದು ಸ್ವಲ್ಪ ಡ್ರೈ ಆಗೋವರೆಗೂ ಜರ್ನಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿನ್ನೆ ನೈಟ್ ನಾನು ಜರ್ನಲಿಂಗ್ ಮಾಡಿಲ್ಲ ಅನ್ಕೊತೀನಿ, ನನಗೂ ಸರಿಯಾಗಿ ನೆನಪಿಲ್ಲ, ಮರ್ತೋಗಿದ್ದೆ ಅನ್ಕೊತೀನಿ. ಸೊ ಅದಾದಮೇಲೆ ನಾನು ಸೀಕ್ರೆಟ್ ಬುಕ್ನ ಮತ್ತೆ ಓದ್ತಿದ್ದೀನಿ, ಆಯಿತಾ, ಮ್ಯಾಜಿಕ್ ಬುಕ್ನ ಮತ್ತೆ ಓದ್ತಿದ್ದೀನಿ. ಸೊ ಅದನ್ನು ಡೈಲಿ ಫಾಲೋ ಮಾಡ್ತಾಯಿದ್ದೀನಿ 21 ಡೇಸ್ಗೆ. ಸೊ ಇವತ್ತು 8th ಡೇ ಅವ್ರು 9th ಡೇ ಇತ್ತು ಅನ್ಸುತ್ತೆ. ಅದ್ರ ಪ್ರಕಾರ ಏನಿರುತ್ತೋ ಅದನ್ನು ಡೈಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟ್ರಸ್ಟ್ ಮೀ, ತುಂಬ ಮಿರಾಕಲ್ಸ್ನ ನೋಡ್ತಿದ್ದೀನಿ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ತುಂಬ ಖುಷಿ ಆಗುತ್ತೆ ಆ ಬುಕ್ಕನ್ನ ಪದೇ ಪದೇ ಓದೋದು. ಆ್ಯಂಡ್ ನೀವು ಯಾವೆಲ್ಲ ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ತುಂಬ ಟ್ರೆಂಡಿಂಗಲ್ಲಿದೆ, ಆ ಟೆಕ್ನಿಕ್ ಈ ಟೆಕ್ನಿಕ್ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಫಾಲೋ ಸೀಕ್ರೆಟ್ ಅಥವಾ ಮ್ಯಾಜಿಕ್ ಬುಕ್ಕಲ್ಲಿ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು ಅಂತ ನನಗೆ ನಿಜವಾಗ್ಲೂ ಅನಿಸಿದ್ದು. ಆ್ಯಂಡ್ ತುಂಬ ಈಸಿ ಆಗಿದೆ. ಆ್ಯಂಡ್ ಯಾವುದೇ ಥರ ಎಕ್ಸ್ಟ್ರಾ ನಿಮಗೆ ಸಬ್ಕಾನ್ಷಿಯಸ್ ಮೈಂಡು ಅದು ಇದು ಏನು ತಲೆ ಕೆಡಿಸಲ್ಲ ಆ ಬುಕ್ಕು. ಈಸಿ ವೇಲಿದೆ, ನಂಗೆ ಅದನ್ನು ಫಾಲೋ ಮಾಡ್ತೀನಿ, ತುಂಬ ಚೆನ್ನಾಗಿ ಅನ್ನಿಸಿದೆ. ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ, ಬೈ ಮಾಡಿ. ಕನ್ನಡದಲ್ಲೂ ಸಿಗುತ್ತೆ ಆ ಬುಕ್ಕು ಇವಾಗ. ಸೊ ನಿಮ್ಗೆ ಯಾರಿಗೂ ನನ್ನ ಜೊತೆ ಮ್ಯಾನಿಫೆಸ್ಟೇಷನ್ ಬುಕ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ಇಲ್ಲಿ ಮೇಲ್ ಐ ಡಿನ ಹಾಕಿದ್ದೀನಲ್ಲ, ಈ ಮೇಲ್ ಐ ಡಿಗೆ ನನಗೆ ಮ್ಯಾನಿಫೆಸ್ಟೇಷನ್ ಅಂತ ಕಳಿಸಿ, ಅಥವಾ ಹೋಪೋನೋಪೋನೋ ಇಂಟ್ರೆಸ್ಟ್ ಇದ್ದರೆ ಹೀಲಿಂಗ್ ಅಂತ ಕಳಿಸಿ, ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಅದಾದಮೇಲೆ ನಾನಿವತ್ತು ಆಚೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಇವತ್ತು ನಾಳೆ ವುಮೆನ್ಸ್ ಡೇ ಇತ್ತಲ್ಲ, ಇವತ್ತೇ ಒಂದು ಮೀಟಾಗಿ ಸ್ವಲ್ಪ ಚಿಲ್ ಮಾಡ್ಕೊಂಬರೋಣ ಅಂತೇಳಿ ಹೋಗಿದ್ದು. ಮಕಾವ್ ಅಂತ ಒಂದು ಪಬ್ಗೆ ಬಂದಿದ್ದಾಯಿತು. ಸೊ ನನಗೆ ಸ್ವಲ್ಪ ಹತ್ತಿರದಲ್ಲಿದ್ದಿದ್ದ ಕಾರಣ ನಾನು ಅಲ್ಲಿಗೆ ಬಂದೆ. ಸೊ ಅದಾದಮೇಲೆ ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ವೈಬ್ ಚೆನ್ನಾಗಿರುತ್ತೆ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಹಾಗಾಗಿ ಫಸ್ಟು ಅಜ್ವೈನಿ ಫಿಶ್ ಟಿಕ್ಕನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮು ಟ್ರೈ ಮಾಡಿದ್ದೆ ಅನಿಸುತ್ತೆ. ಸೊ ಲೆಟ್ಸ್ ಗಿವ್ ಅ ಟ್ರೈ ಇದನ್ನು. ಯಾಕೋ ಗೊತ್ತಿಲ್ಲ, ಕರೆಂಟ್ ಹೊರಟೋಗಿದೆ. ಸೊ ಬರೋರ್ಗಳ ಸೊಳ್ಳೆಗಳೆಲ್ಲ ಬರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೂಪನ ಹಾಕ್ತಾ ಇದ್ದೀನಿ. ಅದು ಯಾವ ಖುಷಿಗೆ ಹೋಗ್ತಿದ್ಯಪ್ಪ, ನನಗಂತೂ ಅರ್ಥ ಬಂದು 3 ಸಲ ಹೋಯ್ತು ಅವಾಗಲಿಂದ. ಸೊ ನಾನು ಮೇಕಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನೂ ಇಲ್ಲ, ಜಸ್ಟ್ ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಐಬ್ರೋ ಫಿಲ್ ಮಾಡಿದ್ದೆ ಆ್ಯಂಡ್ ಲಿಪ್ಸ್ಟಿಕ್. ಸೊ ಇದೊಂದು ಹೊಸದಾಗಿ ತರಿಸಿದ್ದೀನಿ ಫೇಸ್ ಸೆರಮ್. ನಾನು ಯೂಸ್ ಮಾಡಲ್ಲ ಸದ್ಯಕ್ಕೆ,
ಇದು ಬ್ರ್ಯಾಂಡ್ಗೆ ಹೇಳಿದ್ರು ಅಂತ ತರಿಸಿದ್ದೀನಿ ಇದೊಂದು. ಆ್ಯಂಡ್ ಮಿಲ್ಕ್ ಖಾಲಿ ಆಗಿತ್ತು, ಇನ್ನೊಂದು ಬರಬೇಕು, ಅದೊಂದು 15 ಮಿನಿಟ್ಸ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವೇಟಿಂಗ್. ನಾನು ಒಂದೊಂದು ಸಲ ಫೇಸ್ ಕ್ರೀಮು, ನೈಟ್ ಸೆರಮ್ ಎಂಥದ್ದು ಹಾಕ್ಕೊಳ್ಳಲ್ಲ ಆಯಿತಾ. ಹಾಗೆ ಏನು ಬರೀ ಲಿಪ್ ಬಾಮ್ ಮಾತ್ರ ಕಂಟಿನ್ಯೂಸ್ ಆಗಂತ ಅಪ್ಲೈ ಮಾಡ್ತಾ ಇರ್ತೇನೆ, ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೆ. ಸೊ ಬಿಕಾಸ್ ನಂಗೆ ತುಂಬ ಬೇಗ ಡ್ರೈ ಆಗಿಬಿಡುತ್ತೆ ಲಿಪ್ಸು. ಸೊ ಹಾಗಾಗಿ ಇವತ್ತು ನೈಟ್ ಸೆರಮ್ ಏನೂ ಹಾಕ್ಕೊಂಡಿಲ್ಲ, ಹಾಗೆ ಹೋಗ್ಬಿಟ್ಟೆ. ಅದಾದಮೇಲೆ ಹಾಲು ತರಿಸಿದೆ. ಆಲ್ಮೋಸ್ಟ್ 8 o'clockಗೇನೋ ನಾನು ಕಾಫಿ ಕುಡಿದಿದ್ದು ಮಾಡಿಕೊಂಡು, ಅದೇನೋ ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಸೊ ಜಾಸ್ತಿ ಬೇಡ, ಲೈಟಾಗಿರಲಿ ಅಂತ ಚಿಕ್ಕ ಗ್ಲಾಸಲ್ಲಿ ಮಾತ್ರ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ HSLiರೋ ಆಶಾ ಟಿಫಿನ್ಸ್ಗೋರೆ ಪ್ಲೀಸ್ ಟ್ರೈ. ಸ್ಪಿನಾಚ್ದು ಸ್ಯಾಂಡ್ವಿಚ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಯಪ್ಪ ಎಷ್ಟು ಟೇಸ್ಟಿಯಾಗಿರುತ್ತೆ. ನನ್ನ ಲೈಫಲ್ಲಿ ಇಷ್ಟು ಬೆಸ್ಟ್ ತಿಂದಿಲ್ಲ ಅಂತ ಅನ್ಕೋತೀನಿ. ನೀವು ಹೋದಾಗ ಟ್ರೈ ಮಾಡಿ ನನಗೆ ಹೇಳಿ ಆಯಿತಾ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ.